ಎಲ್ಲರಿಗೂ ನನ್ನ ನಮಸ್ಕಾರಗಳು. FA1 ಮಾಡೆಲ್ ಕ್ವಶನ್ ಪೇಪರ್ ವಿತ್ ಆನ್ಸರ್ಸ್ ರೂಪಣಾತ್ಮಕ ಮೌಲ್ಯಮಾಪನ ಪರೀಕ್ಷೆ 1 ಈ ಒಂದು ಸಾಲಿನಲ್ಲಿ ನಡೆಸುವಂತಹ ಜುಲೈ ತಿಂಗಳಲ್ಲಿ ನಡೆಸುವಂತಹ ರೂಪಣಾತ್ಮಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಮತ್ತು ಅದರ ಜೊತೆಗೆ ಉತ್ತರಗಳನ್ನ ಈ ವಿಡಿಯೋದಲ್ಲಿ ನೋಡೋಣ. ತರಗತಿ 10ನೇ ವಿಷಯ ಗಣಿತ ಅಂದ್ರೆ ರೂಪಣಾತ್ಮಕ ಮೌಲ್ಯಮಾಪನ ಪರೀಕ್ಷೆ 1 ಇಲ್ಲಿ ತೆಗೆದುಕೊಂಡಿರ್ತಕ್ಕಂತ ಫಸ್ಟ್ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ. ನಂತರ ಉತ್ತರಗಳು, ತೆಗೆದುಕೊಂಡಿರುವ ಘಟಕಗಳು, ವಾಸ್ತವ ಸಂಖ್ಯೆಗಳು, ಬಹುಪದೋಕ್ತಿಗಳು ಹಾಗೂ ವರ್ಗ ಸಮೀಕರಣಗಳು 3 ಘಟಕಗಳನ್ನು ಇಲ್ಲಿ ತೆಗೆದುಕೊಳ್ಳಲಾಗಿದೆ. ವಾರ್ಷಿಕ ಪಠ್ಯ ವಿಭಜನೆ ಪ್ರಕಾರ ನಾನು ಘಟಕಗಳನ್ನು ತೆಗೆದುಕೊಳ್ಳಲಾಗಿದೆ. ಮೊದಲನೇ ರೂಪಣಾತ್ಮಕ ಪರೀಕ್ಷೆಗೆ 3 ಘಟಕಗಳನ್ನು ತೆಗೆದುಕೊಳ್ಳಲಾಗಿದೆ. ಜುಲೈ ಅಂತ್ಯದಲ್ಲಿ ಈ ಒಂದು ಪರೀಕ್ಷೆಯನ್ನ ನಡೆಸಬೇಕಾಗಿದೆ. ಹೀಗಾಗಿ 10ನೇ ವಿಷಯ ಗಣಿತ, ತರಗತಿ 10, ಸಮಯ 45 ನಿಮಿಷ, ಅಂಕಗಳು 20. ಈಗ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. 1ನೇ ಪ್ರಶ್ನೆ, ಈ ಕೆಳಗಿನ ಪ್ರಶ್ನೆಗಳಿಗೆ 4 ಆಯ್ಕೆಗಳನ್ನ ನೀಡಲಾಗಿದೆ. ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ. 1 ಅಂಕದ 2 ಪ್ರಶ್ನೆಗಳಂದ್ರೆ ಒಟ್ಟು 2 ಅಂಕಗಳು ಅನ್ನುವಂಥ. ಅದೇ ರೀತಿ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಮೊದಲನೇದು, ಈ ಕೆಳಗಿನವುಗಳಲ್ಲಿ ವರ್ಗ ಬಹುಪದೋಕ್ತಿ ಯಾವುದು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಬರೀತಕ್ಕಂಥದ್ದು. ಎರಡನೇದು, 2 ಮತ್ತು 3ರ ಲಸ ಅಂತ ಕೇಳಿದರೆ ಇಲ್ಲಿ 4 ಆಪ್ಷನ್ ಗಳನ್ನು ಕೊಡಲಾಗಿದೆ. ಸೂಕ್ತವಾದ ಉತ್ತರವನ್ನು ಆಯ್ಕೆ ಮಾಡಿ ಬರೆಯುವಂತ. ಎರಡನೇ ಪ್ರಶ್ನೆ, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ ಕೂಡ 1 ಅಂಕದ 2 ಪ್ರಶ್ನೆಗಳು, ಒಟ್ಟು ಅಂಕಗಳು 2. ಮೂರನೇದು, ಒಂದು ರೇಖಾತ್ಮಕ ಬಹುಪದೋಕ್ತಿಯ ಮಹತ್ತಮ ಘಾತ ಅಥವಾ ಡಿಗ್ರಿಯನ್ನ ಬರೆಯಿರಿ. ಒಂದು ವರ್ಗ ಬಹುಪದೋಕ್ತಿಯ ಆದರ್ಶ ರೂಪವನ್ನ ಬರೆಯಿರಿ ಅಂತ ಇದೆ ಪ್ರಶ್ನೆ. ಆನಂತರ 3ನೇ ಪ್ರಶ್ನೆ 2 ಅಂಕದ ಪ್ರಶ್ನೆಗಳು. ಇಲ್ಲಿ 2 ಅಂಕದ 3 ಪ್ರಶ್ನೆಗಳಿದ್ದು ಒಟ್ಟು ಅಂಕಗಳು 6. 5ನೇ ಪ್ರಶ್ನೆ, 5 + √3 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. 6ನೇ ಪ್ರಶ್ನೆ, x² - 3x - 10 ಈ ವರ್ಗ ಸಮೀಕರಣದ ಮೂಲಗಳನ್ನ ಕಂಡುಹಿಡಿಯಿರಿ. 7ನೇ ಪ್ರಶ್ನೆ, ಅಂಕಗಣಿತದ ಮೂಲ ಪ್ರಮೇಯದ ಪ್ರಕಾರ 40 = x⁴y × z ಅಂತಿದೆ. ಆದರೆ x, y ಮತ್ತು z ಬೆಲೆಗಳನ್ನ ಕಂಡುಹಿಡಿಯಿರಿ. ಇನ್ನು 4ನೇ ಪ್ರಶ್ನೆ 3 ಅಂಕದ ಪ್ರಶ್ನೆ. 8ನೇದರಲ್ಲಿ p(x) = x² - 2x - 8 ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನ ಕಂಡುಹಿಡಿಯಿರಿ ಹಾಗೂ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನ ತಾಳೆ ನೋಡಿ. 9ನೇದು, 2 ಕ್ರಮಾಗತ ಬೆಸ ಸಂಖ್ಯೆಗಳ ವರ್ಗದ ಮೊತ್ತ 130 ಆದರೆ ಆ ಸಂಖ್ಯೆಗಳು ಯಾವುವು ಅಂತ ಕಂಡುಹಿಡಿಯಿರಿ. ಇನ್ನು 5ನೇ ಪ್ರಶ್ನೆ 4 ಅಂಕದ 1 ಪ್ರಶ್ನೆ, ಒಟ್ಟು 4 ಅಂಕಗಳು. ಅಂದ್ರೆ ಇಲ್ಲಿ ಅದರಲ್ಲಿ 10ನೇ ಪ್ರಶ್ನೆಯಲ್ಲಿ √2 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ 3 ಅಂಕ. 18 ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರೆಯಿರಿ ಅನ್ನುವಂಥ ಇದು ಪ್ರಶ್ನೆ ಪತ್ರಿಕೆ. ಈಗ ಅದರ ಉತ್ತರ ಪತ್ರಿಕೆಯನ್ನ ನೋಡೋಣ. ರೂಪಣಾತ್ಮಕ ಮೌಲ್ಯಮಾಪನ ಪರೀಕ್ಷೆ 1ರ ಉತ್ತರ ಪತ್ರಿಕೆಗಳು. ಈಗಾಗಲೇ ಪ್ರಶ್ನೆಗಳನ್ನ ಓದಿದ್ದೇನೆ, ನೇರವಾಗಿ ಉತ್ತರ. ಈ ಕೆಳಗಿನವುಗಳಲ್ಲಿ ವರ್ಗ ಬಹುಪದೋಕ್ತಿ, ಇದು ಘನ ಬಹುಪದೋಕ್ತಿ ಅದ, ಇದು ಸಮೀಕರಣದ ರೇಖಾತ್ಮಕ ಸಮೀಕರಣ, ಇದು ವರ್ಗ ಸಮೀಕರಣದ. ಹಾಗಾಗಿ ಸರಿಯಾದ ಉತ್ತರ ವರ್ಗ ಬಹುಪದೋಕ್ತಿಗೆ x² + 7x - 3 ಅನ್ನುವಂಥ ವರ್ಗ ಬಹುಪದೋಕ್ತಿಗೆ ಉದಾಹರಣೆ. ಆನಂತರ 2 ಮತ್ತು 3ರ ಲಸಾವು ಎಷ್ಟು ಅಂದ್ರೆ 6 ಅನ್ನುವಂಥ ಉತ್ತರ. ಇನ್ನು ಒಂದು ರೇಖಾತ್ಮಕ ಬಹುಪದೋಕ್ತಿಯ ಮಹತ್ತಮ ಘಾತ ಅಥವಾ ಡಿಗ್ರಿ ಎಷ್ಟಂದ್ರೆ 1. ಒಂದು ವರ್ಗ ಬಹುಪದೋಕ್ತಿಯ ಆದರ್ಶ ರೂಪ ax² + bx + c. ಇನ್ನು 3ನೇ ಪ್ರಶ್ನೆಯಲ್ಲಿ ಬರ್ತಕ್ಕಂಥ 2 ಅಂಕದ 3 ಪ್ರಶ್ನೆಗಳು. 5 + √3 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ನಮ್ಮ ಊಹೆ 5 + √3 ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ. 5 + √3 p/q. pq ಸೇರಿದೆ z ಗಣಕ್ಕೆ. q is not equal to 0. p ಮತ್ತು q ಗಳಿಗೆ 1ರ ಹೊರತು ಯಾವುದೇ ಸಾಮಾನ್ಯ ಅಪವರ್ತನಗಳು ಇರುವುದಿಲ್ಲ. √3 ಅನ್ನು ಈ ಕಡೆ ಇಕ್ಕಲಾಗಿದೆ. p/q +5 ಆ ಕಡೆ -5 ಆಯ್ತು. q ಮತ್ತು 1ರ ಲಸ q ಅನ್ನು ತೆಗೆದಾಗ ಈ ರೀತಿ ಬಂತು. ಈಗ ಇದು ಬಲಭಾಗದಲ್ಲಿ ಇರತಕ್ಕಂಥ ಇದು ಒಂದು ಭಾಗಲಬ್ಧ ಸಂಖ್ಯೆ, ಎಡಭಾಗದಲ್ಲಿ ಆದರೆ √3 ಒಂದು ಅಭಾಗಲಬ್ಧ ಸಂಖ್ಯೆ. ಇದು ಅಸಾಧ್ಯ, ನಮ್ಮ ಊಹೆ ತಪ್ಪು. 5 + √3 ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಸಾಧನೆಯನ್ನ ಮಾಡಿರ್ತಕ್ಕಂಥದ್ದು. ಇನ್ನು 6ನೇ ಪ್ರಶ್ನೆ, ಈ ಒಂದು ವರ್ಗ ಸಮೀಕರಣದ ಮೂಲಗಳನ್ನ ಕಂಡುಹಿಡಿಯಿರಿ ಅಂತಿದೆ. ಈ ಕಡೆ ವರ್ಗ ಸಮೀಕರಣದ ಮೂಲಗಳನ್ನ ಕಂಡುಹಿಡಿಯುವಾಗ ಈ ಕಡೆ ಹಾಕೊಂಡಿರ್ತೀವಿ. ಇಲ್ಲಿ ಪ್ಲಸ್ ಇಂಟು ಮೈನಸ್ -10x² ಅನ್ನುವಂಥದ್ದಿದೆ. ಆ ನಂತರ ಮಧ್ಯದ ಪದ ಏನಿದೆ -3x ಗುಣಾಕಾರ ಮಾಡಿದಾಗ ನಮ್ಗೆ ಎಷ್ಟು ಬರಬೇಕು 10. ಅಂತ ಸಂಖ್ಯೆ ಯಾವ್ದಂದ್ರೆ 5x 2x ಅನ್ನ ತೆಗೆದುಕೊಳ್ಬೇಕು. ಇಲ್ಲಿ -5x + 2x, ಯಾಕಂದ್ರೆ ಮೈನಸ್ ಇಂಟು ಪ್ಲಸ್ ಮೈನಸ್ 5 10 x ಇಂಟು x x² ಕರೆಕ್ಟ್ ಆಯ್ತು. 5x ನಲ್ಲಿ 2x 3x, ದೊಡ್ಡ ಪೂರ್ಣಾಂಕದಿಂದ ಚಿಹ್ನೆ ಮೈನಸ್ ಅದ ಮೈನಸ್. ಇದನ್ನ ಮಧ್ಯ ಪದವನ್ನ ಸೂಕ್ತ ಪದವಾಗಿ ವಿಭಾಗಿಸಲಾಗಿದೆ. ಆನಂತರ ಸಾಮಾನ್ಯ ತೆಗೆಯಲಾಗಿದೆ. ಈ 2 ಪದಗಳು ಸೇಮ್ ಇವೆ. x - 5 ಮತ್ತೊಮ್ಮೆ ಕಾಮನ್ ತೆಗೆದಾಗ x + 2. ಪ್ರತಿ ಅಪವರ್ತನವನ್ನ 0ಗೆ ಸಮ ಮಾಡಿದಾಗ x - 5 = 0, x + 2 = 0. -5 ಆ ಕಡೆ ಹೋದ +5, -2 ಆ ಕಡೆ ಹೋದ +2 ಅನ್ನುವಂಥ ಉತ್ತರ.
ಇನ್ನು 7ನೇ ಪ್ರಶ್ನೆ, ಅಂಕಗಣಿತದ ಮೂಲ ಪ್ರಮೇಯದ ಪ್ರಕಾರ 40 = x⁴y × z ಆದರೆ x, y, z ಬೆಲೆಗಳನ್ನು ಕಂಡುಹಿಡಿಯಿರಿ. ಇಲ್ಲಿ 40 ಇಲ್ಲಿ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧ 2 20 40, 2 10 20, 2 ಇಲ್ಲಿ 10, 5 1 5. 40 2 × 2 × 5 ಅಂತ ಬರೆಯಲಾಗಿದೆ. 2⁴ × 5⁴1. ಇಲ್ಲಿ x ಜಾಗದಲ್ಲಿ ಎಷ್ಟಿದೆ? 2 ಇದೆ, ಹಾಗಾಗಿ x ಉತ್ತರ 2. ಘಾತ y ಇದೆ, ಇಲ್ಲಿ ಘಾತ 3 ಇದೆ, ಹಾಗಾಗಿ y ಬೆಲೆ 3. z ಎಷ್ಟಿದೆ? 5 ಇದೆ, ಹಾಗಾಗಿ x, y, z ಬೆಲೆಗಳನ್ನು ಇಲ್ಲಿ ಉತ್ತರವನ್ನು ಬರೆಯಲಾಗಿದೆ. ಇನ್ನು 4ನೇ ಪ್ರಶ್ನೆ, ಇಲ್ಲಿ 3 ಅಂಕದ 2 ಪ್ರಶ್ನೆಗಳಿವೆ. ಈ x² - 2x - 8 ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿದು ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧ ತಾಳೆ ನೋಡಿ. ಮತ್ತೆ ಇದನ್ನು ಅಪವರ್ತನವನ್ನು ಮಾಡಲಾಗಿದೆ. 4 × 8, 4 ರಲ್ಲಿ 2 ಹೋದರೆ 2. ಈ ರೀತಿ ಅಪವರ್ತನವನ್ನು ಮಾಡಿದಾಗ ಬಂದಿರತಕ್ಕಂಥದ್ದು x = 4, x = -2. 4 ಮತ್ತು -2 x² - 2x - 8 ಬಹುಪದೋಕ್ತಿಯ ಶೂನ್ಯತೆಗಳಾದರೆ ಅಂದ್ರೆ ಒಂದು ಆಲ್ಫಾ ಒಂದು ಬೀಟಾ ಅಂತ ತಿಳ್ಕೋಬೇಕು. ಇಲ್ಲಿ ಆದರ್ಶ ರೂಪದಲ್ಲಿ ಬರೆದಾಗ a ಬೆಲೆ 1, b ಬೆಲೆ -2, c ಬೆಲೆ 8. ಶೂನ್ಯತೆಗಳ ಮೊತ್ತ 4 - 2 ಅಂದ್ರೆ 2. ಈ ಕಡೆಯಿಂದ ಶೂನ್ಯತೆಗಳ ಮೊತ್ತದ -b/a ಅಂತರ ಬರೀಬಹುದು, ಅಥವಾ x ದ ಸಹಗುಣಕ ಭಾಗಿಲೆ x² ದ ಸಹಗುಣಕ ಬರೆದಾಗ ಈ ಉತ್ತರ ಏನಾಗಿರ್ಬೇಕು? ಎರಡು ಕಡೆಯಿಂದ ಸಮ ಬಂದಿರ್ಬೇಕು. ಶೂನ್ಯತೆಗಳ ಗುಣಲಬ್ಧ ಕೂಡ ಪ್ಲಸ್ ಇಂಟು ಮೈನಸ್ ಮೈನಸ್ 4 × 8, ಈ ಕಡೆಯಿಂದ ಬಂದ -8. ಇದನ್ನ ತಾಳೆ ನೋಡ್ತಕ್ಕಂಥ. ಇನ್ನ ಎರಡು ಕ್ರಮಾಗತ ಬೆಸ ಸಂಖ್ಯೆಗಳ ವರ್ಗದ ಮೊತ್ತ 130 ಆದ್ರೆ ಆ ಸಂಖ್ಯೆಗಳು ಎರಡು ಕ್ರಮಾಗತ ಬೆಸ ಸಂಖ್ಯೆಗಳು x ಮತ್ತು x+2 ಆಗಿರುತ್ತವೆ. ಸಮ ಸಂಖ್ಯೆಯಲ್ಲಿ ಬೆಸ ಸಂಖ್ಯೆಯಲ್ಲಿ x ಮತ್ತು x+2. ಇದನ್ನ ವರ್ಗಗಳ ಮೊತ್ತ ಅಂದಿದ್ರೆ ಇವೆರಡರ ವರ್ಗಗಳ ಮೊತ್ತ 130. ಈಗ ಇದು a+b² ಸೂತ್ರ ಪ್ರಕಾರ ಬಿಡಿಸಲಾಗಿದೆ. a² + b² + 2ab. ಇದನ್ನ ಬಿಡಿಸಿದಾಗ ಬಂದಿರತಕ್ಕಂಥ 2x² + 4x - 126. ಇದನ್ನ 2 ರಿಂದ ಭಾಗಿಸಿದಾಗ x² + 2x - 63 ಅಂತ ಬಂತು. ಅಪವರ್ತನವನ್ನು ಮಾಡಿದಾಗ x ಬೆಲೆ -9, x ಬೆಲೆ 7. ಆ ಸಂಖ್ಯೆಗಳು ಯಾವುವು ಅಂತಕ್ಕಂಥನೇ ಇಲ್ಲಿ ಉತ್ತರವನ್ನು ಕೂಡ ಬರೀಬಹುದು. ಆ ಸಂಖ್ಯೆಗಳು x ಬೆಲೆ -9 ಆದ್ರೆ ಅಂದ್ರೆ ಬೆಸ ಸಂಖ್ಯೆ ಅಂತ ಕೇಳಿದರೆ, ಹಾಗಾಗಿ ಬೆಸ ಸಂಖ್ಯೆ -9 ತೆಗೆದುಕೊಂಡಾಗ ಈ -9 + 2 -9 ತೋಣಿ ಅಂದ್ರೆ -9 + 2 ಅಂದ್ರೆ -7, +7 ತೋಣಿ ಅಂದ್ರೆ 7 + 2 9 ಅನ್ನುವಂಥವು ಇವು ಆ ಒಂದು ಬೆಸ ಸಂಖ್ಯೆಗಳು ಅಥವಾ ಆ ಎರಡು ಸಂಖ್ಯೆಗಳು. ಇದರ PDF ಲಿಂಕ್ ಅನ್ನ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಸಿಗುತ್ತೆ. ಹಾಗಾಗಿ ಈ ಒಂದು ಪ್ರಶ್ನೆ ಪತ್ರಿಕೆ ಜೊತೆಗೆ ತಾವು ಉತ್ತರಗಳ ವಿಡಿಯೋವನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ತಾವು ನೋಡಿಕೊಂಡು ಡೌನ್ಲೋಡ್ ಅನ್ನು ಮಾಡ್ಕೊಳ್ಬಹುದು. 5ನೇ ಪ್ರಶ್ನೆ, √2 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಮತ್ತೆ ಅದನ್ನೇ ಸೇಮ್ p ಮತ್ತು q ಗೆ ಒಂದರ ಹೊರತು ಯಾವುದೇ ಸಾಮಾನ್ಯ ಅಪವರ್ತನ ಇಲ್ಲ ಅಂತಕ್ಕಂಥದ್ದು. ಇದು ಎರಡು ಕಡೆಗೆ ವರ್ಗ ಮಾಡಿದಾಗ ಈ ರೀತಿ √2 ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಸಾಧನೆಯನ್ನ ಮಾಡಿರ್ತಕ್ಕಂಥದ್ದು. ಅದೇ ರೀತಿ ಕೊನೆಯ 18 ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರೆಯಲಾಗಿದೆ. 2 9 18, 3 3 9, 3 1 3 ಅಂದ್ರೆ ಇದರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧ ರೂಪದಲ್ಲಿ ಇಲ್ಲಿ ಅದನ್ನ ಬರೆಯಲಾಗಿದೆ. ಆದ್ಮೇಲೆ ಈ ರೀತಿಯಾಗಿ ನಿರಂತರವಾಗಿ ಒಂದು FA ಗೆ ಸಂಬಂಧಪಟ್ಟಿರುವಂತಹ FA 1ರಲ್ಲಿ ಬರುವಂತಹ ಚಟುವಟಿಕೆಗಳನ್ನ ಕೂಡ ಈಗಾಗಲೇ ವಿಡಿಯೋನ ಮಾಡಿದ್ದೇನೆ. ಮತ್ತು FA1 ರೂಪಣಾತ್ಮಕ ಮೌಲ್ಯಮಾಪನ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ನಿರಂತರವಾದಂತಹ ವಿಡಿಯೋಗಳಿಗಾಗಿ ದಯವಿಟ್ಟು ಅಲ್ಲಿರುವಂತಹ ವಿಡಿಯೋ ಮೇಲೆ ನಾವು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ PDF ಲಿಂಕ್ ಲಭ್ಯವಿರುತ್ತೆ ಅಂತ ಹೇಳುತ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದ.